ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ ನಂಬರ್ 1 ಡಾನ್ಸ್ ರಿಯಾಲಿಟಿ ಶೋ ಪೋಸ್ಟ್ ಅರ್ಪಿಸುವ ದಮ್. ಗಿಳಿ ಕೃಷ್ಣ ಅವರೇ, ನಿಮ್ ಗಿಳಿಗೂ ಗೊತ್ತಾಗೋಯ್ತು ಬ್ರೇಕ್ ಯಾವಾಗ, ಪರ್ಫಾರ್ಮೆನ್ಸ್ ಯಾವಾಗ ಅಂತ. ಯಾರು ಪರ್ಫಾರ್ಮೆನ್ಸ್ ಮಾಡಿಲ್ವೇ? ಈಗ ಯಾರು ಗಿರಿರಾಮ ಗುರುಶರವಣ್ಣ 3ನೇ ಪಾರ್ಟಿಸಿಪೆಂಟ್, 2 ಪಾರ್ಟಿಸಿಪೆಂಟ್ ಯಾರು ಅಂತ ಹೇಳುವಂತ ನಾವು ಬಾಬಾ ಬಾಬಾ. ಇಲ್ಲಿ ನೋಡಿ 3ನೇ 2ನೇ ಪಾರ್ಟಿಸಿಪೆಂಟ್ ಇವರೇ, 2ನೇ ಪಾರ್ಟಿಸಿಪೆಂಟ್ ಇವರೇ, 2ನೇ ಪಾರ್ಟಿಸಿಪೆಂಟ್ ಇವರೇ. ಓ, ಯೋಗೇಶ್ ಬಾಬು ಅಂಡ್ ಅವಿನಾಶ್. ಯಾಕೆ ಅಳ್ತಾ ಇದ್ಯಾ ಅಣ್ಣ? ಅಣ್ಣ ನೋಡೋಣ, ಅವ್ವ ಅಳ್ತಾವಳ. ಅವ್ವ ಅಳ್ಬೇಡವ್ವ, ಯೋಗಿನೂ ಅಳ್ತಾನವ್ವ. ನಿನ್ ಕ್ಯಾನ್ಸರ್ ಕಾಯಿಲೆನ ನಾವಿಬ್ರು ಭಿಕ್ಷೆ ಬೇಡಾದ್ರೂ ಸರಿ ನಿನ್ನ ಉಳಿಸ್ಕೊಂತೀವವ್ವ. ಅವ್ವ ಅವ್ವ. ಅಣ್ಣ ಅಣ್ಣ ಬಾರಣ್ಣ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅವನ್ನ ಉಳಿಸ್ಕೋಬೇಕಣ್ಣ. ಬಾರಣ್ಣ. ಅಣ್ಣ, ನಮ್ಮಮ್ಮನ ಆಪರೇಷನ್ಗೆ ಕಾಸು ಕೊಡಕ್ಕೂ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ನಿಮ್ ಮುಂದೆ ಡ್ಯಾನ್ಸ್ ಮಾಡ್ತೀವಿ, ಸಹಾಯ ಮಾಡೋಣ. ನಿನ್ನ ಪ್ರೇಮಕ್ಕೆ ಅಮ್ಮ ಅಮ್ಮ, ನಿನ್ನ ತ್ಯಾಗಕ್ಕೆ ಸರಿಸಾಗಿ ಯಾರೂ ಇಲ್ಲ, ನಿನಗಿಂತ ದೈವರಿಲ್ಲ. ಸರಿಸಾಗಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಅಮ್ಮ ಅಮ್ಮ, ನಿನ್ನ ಪ್ರೇಮಕ್ಕೆ. ಪಾಟಿ ತಲೆಯಲ್ಲಿ ಕೈ ಇಟ್ಬಿಟ್ಟು ಬ್ರಹ್ಮ ನೀನು ಪಾಪಿ ಕಣೋ.
ಎಲ್ಲರೂ ಬಂದು ನಮ್ಮ ಹತ್ರ ಭವಿಷ್ಯ ಕೇಳ್ತಾರೆ. ಅಪ್ಪಬ್ಬ ಅಂದ್ರೆ ಒಂದು 50-100 ಇಸ್ಕೊಂಡು ನಾವು ಈ ಗಿಣಿಯಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಭವಿಷ್ಯ ಹೇಳ್ತೀವಿ. ಆದ್ರೆ ಏನೇ ಆದ್ರೂ ಮೇಲೊಬ್ಬ ಇರ್ತಾನೆ, ಅವನು ಬರ್ದಿರ್ತಾನೆ. ಅದೇ ತರನೇ ಆಗೋದು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ಅವನ ಬರಹನ ನಾವು ಚೇಂಜ್ ಮಾಡಕ್ ಆಗೋದಿಲ್ಲ ಅಲ್ವೇ? ಇವ್ರು ಅದೇನ್ ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಆದ್ರೆ ಇವ್ರ ಆಶಯಗಳೇನಿದೆಯೋ ಅದು ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತೀವಿ. ರಂಜಿತಾ, ಹೇಗನ್ಸ್ತು? ಹಾಯ್ ಯೋಗೇಶ್. ಹಾಯ್ ಮ್ಯಾಮ್. ಹಲೋ ಅವಿನಾಶ್. ನಿಜವಾಗ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ ನ ತಗೊಂಡಿದ್ದೀರಾ ನೀವು. ಸೊ ಆ ಕಾನ್ಸೆಪ್ಟ್ ಅಲ್ಲೇ ನೀವು ನಿಜವಾಗ್ಲೂ ಸ್ಕೋರ್ ಮಾಡಿದ್ರಿ. ಆಮೇಲೆ ಸಾಂಗ್ ಸೆಲೆಕ್ಷನ್ ಆಲ್ಸೋ ಇಟ್ಸ್ ರಿಯಲಿ ಗುಡ್. ಆಕ್ಚುಲಿ ಒಳ್ಳೆ ಸಾಂಗ್ಸ್ ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ. ಇವನ್ ಡ್ಯಾನ್ಸ್ ಮಾಡುವಾಗ ಯೋಗೇಶ್ ಎಕ್ಸ್ಪ್ರೆಷನ್ ಆಗ್ಲಿ, ನಿಮ್ದು ಎಕ್ಸ್ಪ್ರೆಷನ್ ಆಗ್ಲಿ, ರಿಯಲಿ ಇಟ್ಸ್ ವೆರಿ ಗುಡ್. ಸ್ಟೆಪ್ಸ್ ಅಲ್ಲಿ ಏನೇ ಮಿಸ್ಟೇಕ್ ಆದ್ರೂ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನಿಮ್ ಕಾನ್ಸೆಪ್ಟ್ ಆಗಿದೆ, ನಿಮ್ ಸಾಂಗ್ ಆಗಿದೆ. ಸೊ ಅವ್ರ ಎಕ್ಸ್ಪ್ರೆಷನ್ ನಿಜವಾಗ್ಲೂ ಯೋಗೇಶ್ ತುಂಬಾನೇ ಚೆನ್ನಾಗಿ ಮಾಡ್ದ. ಅವನ ಮಳೆ ಮೇಲೆ ಸ್ಟೆಪ್ಸ್ ಮಾಡುವಾಗ ನನ್ಗಂತೂ ಅವ್ನ್ ಕಣ್ಣೀರ್ ಬರ್ತಿತ್ತಲ್ಲ, ನನ್ಗೆ ಫೀಲ್ ಆಗ್ತಿತ್ತು ಎಲ್ಲಿ ಬ್ಲಡ್ ಬರುತ್ತೇನೋ ಅವ್ನ ಕಾಲಲ್ಲಿ ಅಂತ. ಅಷ್ಟು ಇದಾಗಿ ಅಷ್ಟು ಎನರ್ಜೆಟಿಕ್ ಆಗಿ ಅದ್ರ ಮೇಲೆ ಡ್ಯಾನ್ಸ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾವು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ವೆರಿ ಗುಡ್ ಕಾನ್ಸೆಪ್ಟ್. ಕಂಗ್ರಾಟ್ಸ್, ಆಲ್ ದ ಬೆಸ್ಟ್ ಪುಟ್ಟ. ಮಾಸ್ಟರ್ ಜಿ, ಚೆನ್ನಾಗಿದೆ ಅಂತ ಹೇಳ, ಚೆನ್ನಾಗಿಲ್ಲ ಅಂತ ಹೇಳ ಗೊತ್ತಾಗ್ತಲ್ಲ ನನಗೆ ಸರ್. ಒಂದೊಂದು ಸತ್ಯ ಸರ್, ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ, ನಾನು ಈ ಸಾಂಗ್ ತಗೋಬೇಕಾದ್ರೆ ತಾಯಿ ಸರ್ ಯಾಕೆಂದ್ರೆ ಅಶ್ವಿನ ಇನ್ನೂ 20 ಮಂತ್ ತಂದೆ ಕೂಡ ಇಲ್ಲ. ಅಶ್ವಿನ ತಾಯಿನೂ ಕೂಡ ಕ್ಯಾನ್ಸರ್ ಪೇಷಂಟ್. ಇವತ್ತವ್ರಿದ್ದಾರೆ. ಆದ್ರೆ ನಾನು ಈ ಸರ್ ಬಿಟ್ಟೋದ್ರೆ ಯಾವ ತರ ಆಗಿದೆ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಮಾಡ್ತಾ ಮಾಡ್ತಾ ತಾಯಿ ನಕ್ಕೊಂಡ್ಬಿಡ್ತದೆ ಸರ್. ಹೊಟ್ಟಿ ಬಂದಿದ್ರು ನಾವ್ ಎಷ್ಟೇ ದುಡಿಬಹುದು, ಏನೇ ನೋಡು ಸರ್, ತಾಯಿ ಮಾತ್ರ ಯಾವತ್ತೂ ಸಿಗಲ್ಲ ಸರ್. ಒಂದ್ಸತಿ ಯಾಕಂದ್ರೆ ಅವಳು ನಮ್ಗೋಸ್ಕರ ನಿಜವಾದ ಸರ್. ಇವತ್ತೇನೋ ಅವಿನಾಶ್ ಬಂದು ನಿಂತಿದ್ದಾನೆ ಅಂದ್ರೆ ಅವಳಿಂದ ಸರ್. ಕಷ್ಟಪಟ್ಟು ಸರ್, ಹೇಳ್ಕೋಬಾರ್ದು, ಅಷ್ಟ್ ಕಷ್ಟಪಟ್ಟು ಸಾಕಿದ್ದಾರೆ ಸರ್. ನನ್ನೊಂದಿಗೆ ಒಂದ್ ದಿವಸ ಒಂದ್ ಬಟ್ಟೆಗೂ ಕೂಡ ಏನ್ ಕೊಡ್ಸಲ್ಲ ಅಂತೇಳಿ ಅಂತ ತಾಯಿ ಬಂತು ನಮ್ ಬಿಟ್ಟೋದ್ರೆ ಮತ್ತೆ ಯಾರು ಬರ್ತಾರೆ ಸರ್ ನಮ್ಮ ನೋಡಕ್ಕೆ? ನನ್ನ ತಾಯಿ ಎಷ್ಟು ಸರ್ ನನಗೆ ಕಾನ್ಸರ್ಟ್ ಮಾಡಕ್ ತುಂಬಾನೇ ಕಾರಣ ಇದೆ ಸರ್. ಕಿದ್ವಾ ಅಂತ ಕ್ಯಾನ್ಸರ್ ಹಾಸ್ಪಿಟಲ್ ಸರ್. ದಿನಾ ಬೆಳಿಗ್ಗೆ ಇದ್ರೆ ಹೋಗ್ತಾ ಇದ್ದೆ ಸರ್. 1 ವರ್ಷ ಹಾಸ್ಪಿಟಲ್ ಇದ್ದಾರೆ. ನಾನು ಕಾಲೇಜ್ ಓದ್ತಿರೋದು, ಇನ್ನು ಇಂಜಿನಿಯರಿಂಗ್ ಓದ್ತಾರೆ ಸರ್. ಕಾಲೇಜ್ ನೋಡ್ಕೋಬೇಕು, ಸೈಕಲ್ ಓದ್ಬೇಕು, ನನ್ನ ತಂಗಿಗೆ 2nd PUC ಬೇರೆ, ಅವ್ರು ಸ್ಟಡೀಸ್ ಓದ್ಬೇಕು, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ನೋಡ್ಬೇಕು. ಎಷ್ಟು ಕಷ್ಟ ಆಗುತ್ತೆ ಸರ್. ಎಷ್ಟು ಜನ ಮಕ್ಕಳು ನಂತರನೇ ಸರ್, ಎಷ್ಟು ದಿನಕ್ಕೆ ಎಷ್ಟು ತಾಯಿ ಕಳ್ಕೊಂಡಿದ್ದಾರೆ, ಎಷ್ಟೋ ತಂದೆ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಮಕ್ಕಳು ಕಳ್ಕೊಂಡಿದ್ದಾರೆ ಸರ್. ಆ ನೋವು ಮಾತ್ರ ಪ್ರಪಂಚದಲ್ಲಿ ಯಾವ ಹುಡುಗ ಯಾರ ದ್ವೇಷಿಗೂ ಬೇಡ ಸರ್. ಆ ನೋವು ನಂಗೆ ಕೊಟ್ಟಿದ್ದಾರೆ ಪರಮಾತ್ಮ ಗೊತ್ತಿಲ್ಲ. ಆದ್ರೆ ಜಾಸ್ತಿ ನೋವು ಕೊಟ್ಟರೆ ತಡ್ಕೊಳಕ್ಕಾಗಲ್ಲ ಸರ್. ಅಟ್ಲೀಸ್ಟ್ ಈ ದಂಪತಿಗೆ ಮೂಲಕ ಎಲ್ಲಾ ತಾಯಿಗೂ ಅವ್ರ ಮಕ್ಕಳು ಎಷ್ಟೇ ಆಟ ಆಡಿದ್ರು ಅವ್ರ ತಾಯಿ ಸಾಯ್ತಾ ಇದ್ದಾಳೆ, ಅವಳು ಬಿಟ್ಟು ಹೋಗ್ತಾ ಇದ್ದಾಳೆ ಅಂದ್ರೆ ಅದ್ರಲ್ಲಿ ಏನಾಗುತ್ತೆ, ಆ ಕಷ್ಟ ಏನು ಅಂತ ತೋರ್ಸ್ಬೇಕು ಅಂತ ಈ ದಂಪತಿಗೆ ಕಾನ್ಸೆಪ್ಟ್ ನೋಡಿ ಸರ್. ತುಂಬಾನೇ ಕಷ್ಟ ಸರ್. ತಾಯಿ ಹ್ಯಾಂಡ್ಸ್ ಆಫ್, ಅವಾಗ ಎಷ್ಟು ಹೇಳಿದ್ರು ಗ್ರೇಟೆಸ್ಟ್. ಅವಿನಾಶ್, ನಿಮ್ ತಾಯಿ ಒಳ್ಳೇದಾಗ್ಲಿ. ನಿನ್ ಕಾನ್ಸೆಪ್ಟ್ ಸೂಪರ್, ನಿನ್ ಫೀಲಿಂಗ್ಸ್ ಚೆನ್ನಾಗಿದೆ, ನೀನ್ ಅನ್ಕೊಂಡ್ರು ಒಂದು ಓವರ್ ಆಲ್ ಥೀಮ್ ಚೆನ್ನಾಗಿದೆ. ಬಟ್ ನನಗೆ ಕಾಂಪಿಟೇಷನ್ ಪಾರ್ಟ್ ಆಫ್ ಬಂದಾಗ ನನಗೇನು ಅನಿಸ್ತಂತಂದ್ರೆ ಡ್ಯಾನ್ಸ್ ಕಡಿಮೆ ಆಯಿತು. ಏನ್ ನಿಮ್ಗೆ ಸಮ್ ಡ್ಯೂರೇಷನ್ ಕೊಟ್ಟಿರ್ತಾರೆ, ಅದನ್ನ ಪೂರ್ತಿ ನೀವು ಏನ್ ನೀವು ಮಳೆ ಮೇಲೆ ನಿಂತು ಮಾಡಿದ್ರೆ ನೀವು ಇಟ್ಸ್ ವೆರಿ ಗುಡ್. ಅದ್ರ ಬಗ್ಗೆ ನನ್ನ ಮಾತಿಲ್ಲ. ಇಟ್ಸ್ ಅಲ್ಟಿಮೇಟ್. ರೀಮಿಕ್ಸ್ ಮಾಡಿದ್ರೆ ಅದ್ರ ಇನ್ ದ ಸೆನ್ಸ್ ಮಿಡ್ಲ್ ಸ್ವಲ್ಪ ಸಾಂಗ್ಸ್ ಎಲ್ಲ ಮಿಕ್ಸ್ ಮಾಡಿದ್ರೆ ನೀವು ಅದನ್ನ ನೀವು ಕಾನ್ಸೆಪ್ಟ್ ಓಕೆ, ಬಟ್ ನನ್ನ ಸೀಕ್ವೆನ್ಸ್ಗೆ ಈ ರೌಂಡ್ಗೆ ಅದು ಮಾಡದೇ ಇದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಅದರ್ವೈಸ್ ನಿನ್ ಕಾನ್ಸೆಪ್ಟ್ ಸೂಪರ್, ನಿನ್ ಫೀಲಿಂಗ್ಸ್ ಸೂಪರ್. ಓಕೆ, ನೋ ಡೌಟ್ ಎಲ್ಲರಿಗೂ ಇಷ್ಟ ಆಗಿದೆ ಇಲ್ಲಿ. ಬಟ್ ಎಲ್ಲ ಒಂದು ರೌಂಡ್ ಸ್ವಲ್ಪ ದೂರ. ಓಕೆ, ಹಾಲ್ತಾರೆ ಅವಿನಾಶ್, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಬಟ್ ಪರ್ಫಾರ್ಮೆನ್ಸ್ ಆದ್ಮೇಲೆ ನೀವು ಹೇಳಿದ್ದು ಎಲ್ಲ ಮಾತು ಕೇಳಿದ್ದು ಕಣ್ಮುಚ್ಚಕ್ಕಾಗಲ್ಲ. ಕಣ್ಮುಚ್ಚಿ ಇದನ್ನ
ಆಕ್ಟ್ ಅಂತ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಿಮ್ಗಾಗಿದ್ದು ರಿಯಾಲಿಟಿ ಲೈಫ್, ಅದು ಇಟ್ಸ್ ನಾಟ್ ರೀಲ್. ಈ ಹೋಲ್ ಪರ್ಫಾರ್ಮೆನ್ಸ್ ನೀವೇನ್ ಮಾಡಿದ್ದೀರಾ ಇವತ್ತಿನ ದಿನ, ದಿಸ್ ಹೋಲ್ ಡ್ಯಾಮ್ ಪರ್ಫಾರ್ಮೆನ್ಸ್ ನೀವ್ ಮಾಡಿದ್ದು ಮತ್ತೆ ಮಿಕ್ಕಿದವರೆಲ್ಲ ಯಾರು ಮಾಡ್ತಾರೆ, ನಿಮ್ ತಾಯಿ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ನಾನು. I won't give points now, I'll give it in the end. ಕೃಷ್ಣಯ್ಯ ಅವರೇ, ಹೇಳಿ. ಈಗ ತಾಯಿ ಮಗಂದು ಸೆಂಟಿಮೆಂಟ್ ನೋಡಿದ್ವಿ, ತುಂಬಾನೇ ಎಮೋಷನ್ ಆಗ್ಬಿಟ್ಟಿದ್ವಿ ಎಲ್ಲರೂ. ಹೌದು, ನಮ್ಮ ಗಿರಿರಾಮ ಕೂಡ ಆಗ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಯಾರು ಮಾಡ್ತಾ ಇದ್ದಾರೆ ಡಾನ್ಸ್? ಖಂಡಿತವಾಗ್ಲೂ ಗಿರಿರಾಮ ನೆಕ್ಸ್ಟ್ ಊಹಿಸಿ ವಿಚಾರ ಹೊಂದಿರಲಿ. ಬನ್ನಿ, ಅವ್ರು ಯಾರು ಬರ್ತಾರೆ ಹೇಳುವಂತ ನಾವು ನೋಡಿ. ಓ, ನಮ್ಮ ಮೂರನೇ ಪಾರ್ಟಿಸಿಪೆಂಟ್ ಮನು ಅಂಡ್ ಪ್ರಜ್ವಲ್.